ಹೃದಯಕ್ಕೆ ಆಹಾರ ಯಾವುದು? ವರಮಹಾಲಕ್ಷ್ಮಿಗೂ ಈ ವಿಚಾರಕ್ಕೂ ತುಂಬ ಸಂಬಂಧ ಇದೆ. ಇದೇನಪ್ಪ ಇದು ಹೃದಯಕ್ಕೆ ಊಟ ಯಾವುದು ಅಂದರೆ ಏನು ಮಾಡೋಣ ಅಂತ ಪ್ರಶ್ನೆ ಬರುತ್ತಲ್ಲಮ್ಮ. ಹೃದಯಕ್ಕೆ ಆಹಾರ ಯಾವುದು? ಕ್ವಶನ್ ಆನ್ಸರ್ ಏನು ಹೇಳ್ಬೋದಮ್ಮ? ಹೃದಯಕ್ಕೆ ಏನದು? ಊಟ ಮಾಡ್ತಿದ್ದೀವಿ ಗೊತ್ತು, ಹೃದಯಕ್ಕೆ ಸಪ್ರೇಟ್ ಹೆಂಗೆ ಬರುತ್ತದು? ಆಶ್ಚರ್ಯ ಅನ್ಸುತ್ತಲ್ಲ. ಆದರೂ ಪ್ರಶ್ನೆ ಇದೆ ಅಂತ ಅನ್ಬೋದಾ? ಇದೆ ಗುರುಜಿ, ಇದೆ. ಅದು ಸದ್ಯ ಒಂದು ಬಿಟ್ಟೆ, ನಿಮ್ಮ ಪ್ರಕಾರ ಇರ್ಬೋದೇನೋ ಅಂತ ಹೇಳ್ತೀಯಾ ಅಂತ ಅದು ಹೇಳ್ತೀಯ ಅಂತ ಅಂದ್ಕೊಂಡೆ ಬಿಟ್ಟಿದೆಯಾ ಇವತ್ತು, ಯಾಕೆಂದರೆ ಬೇಡ ಹೇಳೋದು ಅಂತ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಹಾಗಿರಬೇಕಾದ್ರೆ ಅದು ಯಾವುದಪ್ಪ ಹೃದಯಕ್ಕೆ ಊಟ ಅಂತ ಅನ್ಕೊಳ್ಳೋಣ, ಅರ್ಥ ಆಗಲಿ ಅಂತ. ಹೃದಯಕ್ಕೆ ಊಟ ಬೇಕಾ ಬೇಡವಾ? ಕೊಡ್ತಾ ಇದ್ದೀವಾ ಕೊಡ್ತಾ ಇಲ್ವಾ? ಆದರೆ ಊಟ ಯಾವುದು? ಇದಿಷ್ಟ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ನಮಗೆ ಬೇಕಿರ್ತಕ್ಕಂಥದ್ದು ಹೃದಯದ ಊಟ ಯಾವುದು ಅಂದರೆ ಕೃತಜ್ಞತೆ. ಕಣ್ಣು ಮುಚ್ಚಿ ಕೃತಜ್ಞತೆಯನ್ನು ಅರ್ಪಿಸಿದಾಗ ಹೃದಯಕ್ಕೆ ಶಾಂತಿ ಬರುತ್ತಂತೆ. ಹೃದಯಕ್ಕೆ ಶಾಂತಿ ಬಂದಾಗ ಹೆಣ್ಣು ಮಹಾಲಕ್ಷ್ಮಿ ಆಗ್ತಾಳಂತೆ. ಈಗ ಪೂಜೆಯಿಂದ ಮಾಡೋದ ಹೃದಯಕ್ಕೆ ಊಟ ಕೊಡಬೇಕಾ ಪೂಜೆ ಮಾಡಬೇಕಾ? ಊಟ ಕೊಡಬೇಕು. ನಾವೇನು ಮಾಡ್ತಾ ಇದ್ದೀವಿ? ಒಳ್ಳೆಯದಾಗಲಿ ಪೂಜೆ ಮಾಡ್ತಾ ಇದ್ದೀನಿ, ಮನೆಗೆ ಒಳ್ಳೆಯದಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ, ಗಂಡನಿಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಗೇ ಇಲ್ಲ. ಆಗಿದೆಯೇನಮ್ಮ? ಇಲ್ಲ. ಹಾಗಂತ ಮಾಡಬಾರ್ದು ಅಂತಿಲ್ಲ, ಮಾಡೋಣ. ಮನುಷ್ಯ ಅಂದಮೇಲೆ ಇವೆಲ್ಲ ಮಾಡಬೇಕು, ಆದರೆ ಅರ್ಥ ತಿಳ್ಕೊಂಡು ಮಾಡಿ ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಅಷ್ಟು ಬಿಟ್ಟು ಅದರಲ್ಲಿ ಅಪಾರ್ಥ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಹೆಣ್ಣು ಮಕ್ಕಳು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಸಂಪ್ರದಾಯ. ಹೌದಮ್ಮ? ಈ ನಗ್ನಗ್ತಾ ಇರಬೇಕು ಅಂದಾಗ ಏನಾರು ಅರ್ಥವಿಲ್ಲದ ಏನಾರು ನಾನೇ ಆಗಲಿ ಯಾರೇ ಆಗಲಿ ಅಥವಾ ಗಂಡ ಆಗಲಿ ಯಾರೇ ಹೇಳಿದ್ರೆ ಹಂಗೆ ಮುಖ ಡಲ್ ಆಗಿಬಿಡತ್ತೆ. ಇದೇ ಒಂದು ಶಾಪ ನಮ್ಮ ದೇಶಕ್ಕೆ.